ಶಾಲೆ ದುರುಪಯೋಗ ಮಾಡ್ಕೊಂಡು ಶಾಲೆ ವಿರುದ್ಧ ಶಾಲೆಯವರ ವಿರುದ್ಧ ಬೇಕು ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಸರ್ಕಾರ ಅಂತೆ ಸರ್ಕಾರ ಮುಳಬಾಗಿಲು ತಾಲೂಕಿನಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಒಂದು ಹೋರಾಟ ಮಾಡಿದೆ. ವಿಷಯ ಏನಂದರೆ ಅಲ್ಲಿ ಲಕ್ಷಾಂತರ ರೂಪಾಯಿ ಮರಗಳನ್ನು ಪರಿಸರವನ್ನು ನಾಶ ಮಾಡಿರ್ತಾರೆ. ಆ ವಿರುದ್ಧ ಒಂದು ಹೋರಾಟ ಮಾಡ್ಕೊಳ್ತೀರಿ. ಅರಣ್ಯ ಅಧಿಕಾರಿಯಾದ ಶಾಲಿನಿಯವರು ಒಂದು ಪದ ಬಳಕೆ ಮಾಡ್ತಾರೆ. ಅವರು ಪದ ಬಳಕೆ ಅಂದರೆ ನಾವು 11 ಗಂಟೆಗೆ ಹೋರಾಟಕ್ಕೆ ಅಂದ್ಕೊಂಡು ಕೂತ್ಕೊಂಡಿರ್ತೀರಿ. 2 ಗಂಟೆಗೆ ಬರ್ತಾರೆ. 2 ಗಂಟೆಗೆ ಬಂದು ಅವರು ಒಂದು ಎಚ್ಚರಿಕೆ ಕೊಡ್ತಾರೆ ನಮಗೆ. ನೋಡ್ರಿ, ಇಲ್ಲಿ ಯಾರು ಭಾಷಣ ಮಾಡೋಕ್ಕಲ್ರಿ ನಮ್ಮ ಕಚೇರಿ ಇರೋದು. ನೀವು ಏನಿದ್ರು ಬರಬೇಕು, ಒಂದು ಇಬ್ಬರು ಬರಬೇಕಷ್ಟೇ, ಮನವಿ ಕೊಟ್ಟು ಎಲ್ಲೇ ಹೋಗ್ತಾ ಇರಬೇಕು ಅಂತ ಒಂದು ನೆಗೆಟಿವ್ ಆಗಿ ಒಂದು ಪದ ಬಳಕೆ ಮಾಡ್ತಾರೆ. ಆಗ ನಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯ ಇಲ್ಲದೆ ನಮಗೇನೋ ಈ ಥರ ಬೀದಿಯಲ್ಲಿ ಇದ್ದಂಗೆ ನಾ ಎಮ್ಮಾಗಿಲ್ಲ ಈ ಥರ ನೆಗೆಟಿವ್ ಮಾಡಿದಾಗ ಒಂದು ಏನೋ ಒಂದು ಮನವೊಲಿಕೆ ಬೇಜಾರಾಗ್ತದೆ. ಆ ವಿರುದ್ಧ ಮತ್ತೆ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿದಾಗ ತರವಾಯ ಏನಾಗುತ್ತೆ, ಆ ಹೋರಾಟ ಹಮ್ಮಿಕೊಂಡು ಮತ್ತೆ ನಾವು ಮನವಿ ಒಂದು ಕೊಟ್ಟು ಮತ್ತೆ ದಂಡಾಧಿಕಾರಿಗಳು ಬರ್ತಾರೆ, ಅವ್ರಿಗೆ ಮನವಿ ಕೊಟ್ಟು ಬರ್ತೀರಿ. ಆಮೇಲೆ ಆ ನಮ್ಮ ಲೆಟರ್ಡಲ್ಲಿ ನಾವು ವಿಷಯ ಮೆಣಸಿರ್ತಿರೋದು A1 A2 ಯಾರು ಮರ ಕಟಾವು ಮಾಡಿದ್ದಾರೆ ಅವ್ರ ಹೆಸರು ಸಮೇತ, ಅವ್ರ ದಾಖಲೆ ಸಮೇತ ನಾವು ಅವ್ರಿಗೆ ದೂರು ಕೊಟ್ಟಿರ್ತೀವಿ. ಅವ್ರನ್ನ ಆರೋಪಿಗಳು ಬಂದಿಸಲ್ಲ ಅವರು. ಕಾರಣ ಏನಂದರೆ ಅವ್ರಿಗೆ ಇವ್ರಿಗೆ ಒಡನಾಟ ಇದೆ, ಸಂಬಂಧ ಇದೆ. ಶಾಲಿನಿಯವರ ಅಧಿಕಾರಿಗಳಿಗೂ ಮತ್ತು ಮರ ಕಟಾವು ಮಾಡ್ತಾರಲ್ಲ, ಪರಿಸರ ನಾಶ ಮಾಡಿರ್ತಾರಲ್ಲ ಇವರು ಆರೋಪಿಗಳು 4 ಜನ, ಅವ್ರಿಗೆ ಇವ್ರಿಗೂ ಒಡನಾಟ ಇದೆ. ಅರಣ್ಯ ಇಲಾಖೆ ಸರ್ವೆ ನಂಬರ್ 15 ಬೈರ್ಕೂರು ಹೋಬಳಿ ಕಂಸ್ಗನ ಗ್ರಾಮ ಸರ್ವೆ ನಂಬರ್ 15ರಲ್ಲಿ ಲಕ್ಷಾಂತರ ರೂಪಾಯಿ, ಸುಮಾರು 50 ಲಕ್ಷ ಮೇಲೆ ಮರಗಳನ್ನು ಪರಿಸರವನ್ನು ನಾಶ ಮಾಡಿದ್ದಾರೆ. ಅದ್ರ ವಿರುದ್ಧ ನಾವು ಹೋರಾಟ ಹಮ್ಮಿಕೊಂಡಾಗ ಅವರಿಗೆ ಈ 4 ಜನ ಇದ್ದಾರಲ್ಲ ಮರ ಕಟಾವು ಮಾಡ್ತಾರಲ್ಲ, ಅವ್ರಿಗೂ ಇವ್ರಿಗೂ ವಿತ್ ಯೂನಿಫಾರ್ಮ್ ನೌಕರರಾದ್ರೂ ಅರಣ್ಯ ಅಧಿಕಾರಿಗಳು ಯಾರು ಅಷ್ಟೇ ನೌಕರರಷ್ಟು ಯೂನಿಫಾರ್ಮ್ ಬಳಸಲ್ಲ. ಅವರು ವಿತೌಟ್ ಯೂನಿಫಾರ್ಮಲ್ಲಿ ಹೋಗ್ತಾರೆ. ಏನು ಬೇಕು ಅವರಿಗೆ ಕುಮ್ಮಕ್ಕೆ ಕೊಡ್ತಾರೆ. ತುಂಬ್ರಿ ಬ್ರಿಡ್ಜ್ಗೆ ಅಲ್ಲಿ ಹೋಗ್ರಿ, ವೆಹಿಕಲ್ ಹಿಂಗೆ ಬಂದರೆ ಅದು ಅವರೆಲ್ಲ ಟೈಮ್ ಫಾಲೋಅಪ್ ಮಾಡಿ ಲಕ್ಷಾಂತರ ರೂಪಾಯಿ ಟನ್ನುಗಟ್ಟಲೆ ಸಾಗಾಣಿಕೆ ಮಾಡಿ ಅದು ಹಣ ಸಹ ಹೇಗೆ ಥರ ಮಾಡಬೇಕಂತ ಲಕ್ಷಾಂತರ ರೂಪಾಯಿನ ಬಳಕೆ ಮಾಡ್ಕೊಡ್ತಾರೆ. 5 ಗಂಟೆ ಒಳಗೆ ಬೆಳಗ್ಗೆ ಜಾವ ಮುಕ್ತಾಯ ಮಾಡ್ತಾರೆ. ಶಾಲಿನಿಯವರು ಅವರು ಕಟಾವೆ ಮಾಡಿಲ್ಲ, ಅವ್ರ ಆರೋಪಿಗಳಲ್ಲ ಅಂದ್ಬಿಟ್ಟು 0 FIR ಹಾಕ್ತಾರೆ. 0 ಅವ್ರ ನಿರೋಪಿಗಳು ನಾನು ಇದ್ದೆ ಅವ್ರ ವಿರುದ್ಧ ನಮ್ಮ ಇರೋದಿಲ್ಲ, ಅವರು ಅಪರಾಧಿಗಳಾಗಿ ನೀವು ಗುಡಿಸ್ತಾ ಇದ್ರೆ ಅಂತ ನಮ್ಮ ಮೇಲೆ ಹೋಗ್ಲಿಕ್ಕೆ ದರ್ಪಾರ ಮಾಡ್ತಾರೆ. 100% 100 ಸಂಪೂರ್ಣವಾಗಿ ಇಡೀ ನಾವು ಹೇಳ್ತಲ್ಲ ಎಲ್ಲ ಒಕ್ಕೂಟ ಸಂಘಟನೆಗಳು ಎದ್ದಿದೆ ಮುಳಬಾಗಿಲು, ಎಲ್ಲರೂ ಒಪ್ಕೊಂಡಿದ್ದಾರೆ. ಇವತ್ತು ಪರಿಸರವನ್ನು, ನಮ್ಮ ದೇಶದ ಪರಿಸರವನ್ನು ನಾಶ ಮಾಡ್ತಾರೆ ಶಾಲಿನಿಯವರು. ಅದಕ್ಕೆ ವಿರುದ್ಧ ಅವ್ರನ್ನ ಅಮಾನತು ಮಾಡಬೇಕು, ಕಠಿಣ ಕ್ರಮ ಗಡಿಪಾಲನೆ ಮಾಡೋವರೆಗೆ ಶಿಕ್ಷೆ ಆಗಲೇಬೇಕು ಅನ್ನೋದೇ ನಮ್ಮ ಹೋರಾಟ.